ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಟಾ ಕೇಸ್. ನಾನು ಯೋಗಾನಂದ್, ಅಗ್ರಿಕಲ್ಚರ್ ಸೈನ್ಸ್ನ ಫ್ಯಾಕಲ್ಟಿ. ಇನ್ಸ್ಟಾ ಕೇಸ್ ತಂಡ ಪ್ರತಿದಿನ 70 ಡೇಸ್ ಚಾಲೆಂಜ್ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಶೀರ್ಷಿಕೆಯಡಿನಲ್ಲಿ ಇನ್ಸ್ಟಾ ಕೇಸ್ ತಂಡ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ತೆಗೆದುಕೊಂಡು ಬಂದು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಅಗ್ರಿಕಲ್ಚರ್ ಸೈನ್ಸ್ನ ಟಾಪಿಕ್ನಲ್ಲಿ ಮತ್ತೊಂದು ಟಾಪಿಕ್ ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಅಗ್ರಿಕಲ್ಚರ್ ಕ್ರೆಡಿಟ್ ಪಾಲಿಸಿ ಅಂತಕ್ಕಂಥ ಟಾಪಿಕ್ಕು ಇಂಪಾರ್ಟೆಂಟ್ ಟಾಪಿಕ್. ಕೃಷಿ ಸಾಲ ನೀತಿ ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಅಗ್ರಿಕಲ್ಚರ್ ಕ್ರೆಡಿಟ್ ಪಾಲಿಸಿ, ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಮಾತಾಡೋದಾದ್ರೆ ವೆಹಿಕಲ್ಸ್ಗಳ ಮೇಲೆ ಸಾಲವನ್ನು ತೆಗೆದುಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಭಾರತದಲ್ಲಿ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರು ಕೂಡ ಭಾರತದಲ್ಲಿ ರೈತ ಕೃಷಿಯ ಉಪಕರಣವನ್ನ ತೆಗೆದುಕೊಳ್ಳಿಕ್ಕೆ, ಕೃಷಿಯನ್ನ ಮಾಡಲಿಕ್ಕೆ ಬ್ಯಾಂಕ್ಗಳಿಂದ ಸಾಲವನ್ನ ತೆಗೆದುಕೊಳ್ತಾ ಇದ್ದಾನೆ. ತಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿದೆ. ದಟ್ಸ್ ವೈ ಇಂಡಿಯನ್ ಅಗ್ರಿಕಲ್ಚರ್ ಕ್ರೆಡಿಟ್ ಇಟ್ಸ್ ಇನ್ಕ್ರೀಸ್ಡ್ ಡೇ ಬೈ ಡೇ. ಭಾರತದ ಸಾಲ, ಕೃಷಿಯ ಮೇಲಿನ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂಡಿಯನ್ ಅಗ್ರಿಕಲ್ಚರ್ ಕ್ರೆಡಿಟ್ ಇನ್ಕ್ರೀಸ್ಡ್ ಬೈ 500% ಇನ್ ಲಾಸ್ಟ್ ಡೆಕೆಡ್. ಒಂದು ಡೆಕೆಡ್ ಇಂದ ಸುಮಾರು 10 ವರ್ಷಗಳಿಂದ ಸುಮಾರು 500 ಪಟ್ಟು ಕೃಷಿಯ ಸಾಲ ಜಾಸ್ತಿ ಆಗಿದೆ. ಬಟ್ ದಿಸ್ ಇನ್ಕ್ರೀಸ್ ಇನ್ ದಿ ಕ್ರೆಡಿಟ್ has not been reflected in the condition of the farmers. ಈ ರೀತಿಯಾದಂಥ ಈ ಸಾಲದ ಹೆಚ್ಚಳದಿಂದ ರೈತನ ಸ್ಥಿತಿಯಲ್ಲಿ ಯಾವುದೇ ಪ್ರತಿಫಲ ಫಲಿಸಿಲ್ಲ. ಅಂಡ್ ಇಂಪ್ಯಾಕ್ಟ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್, ಕೃಷಿಯ ಮೇಲೆ ಸಾಲದ ಪ್ರಭಾವ, ಯಾವ್ಯಾವ ರೀತಿಯಲ್ಲಿ ಕೃಷಿಯ ಮೇಲೆ ಸಾಲದ ಪ್ರಭಾವ ಬೀರ್ತಾ ಇದೆ. ಇನ್ ಇಂಪ್ಯಾಕ್ಟ್ ಆಫ್ ಕ್ರೆಡಿಟ್ ಆಫ್ ಅಗ್ರಿಕಲ್ಚರ್, ಕ್ರೆಡಿಟ್ ಇಸ್ ಎಸ್ಪೆಷಲಿ ಪ್ರೊವೈಡ್ ಕ್ರೆಡಿಟ್ ಟು ಸ್ಮಾಲ್ ಫಾರ್ಮರ್ಸ್ ಅಟ್ ರೀಸನಬಲ್ ರೇಟ್. ಇನ್ ಇಂಡಿಯಾ ಅತಿ ಹೆಚ್ಚಾಗಿ ಸಣ್ಣ ರೈತರಿಗೆ ಸಮಂಜಸವಾದ ದರದಲ್ಲಿ ಭಾರತದಲ್ಲಿ ಸಾಲವನ್ನ ಕೊಡಲಾಗ್ತಾ ಇದೆ. ಅಂಡ್ ಆಲ್ಸೋ credit small farmers at reasonable rate. Actually this is a agenda in India, agenda of the center government and also some state governments. Very important in center, then also in state, especially Reserve Bank RBI anta bank kale RBI ಅಂತ ಬ್ಯಾಂಕ್ಗಳೇ ರೈತನಿಗೆ ಸಾಲವನ್ನ ಒದಗಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಕ್ರಿಯೇಟ್ ಇಂಪ್ರೂವ್ಮೆಂಟ್ ಎಸ್ಪೆಷಲಿ ಓವರ್ ಎ ಡೆಕೆಡ್. ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಟ್ಸ್ ಕ್ವಾಲಿಟಿ ಅಂಡ್ ಆಲ್ಸೋ ಇಟ್ಸ್ ಇಂಪ್ಯಾಕ್ಟ್ ಅತಿ ಹೆಚ್ಚಾಗಿ ಗುಣಮಟ್ಟದಲ್ಲಿ ಮತ್ತು ಪರಿಣಾಮದಲ್ಲಿ ಇಷ್ಟರ ಮಟ್ಟಿಗೆ ಸಾಲವನ್ನು ಕೊಟ್ಟರು ಕೂಡ ಯಾವುದೇ ಬದಲಾವಣೆ ಆಗಿಲ್ಲದೆ ಇರತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ. ಎಸ್ಪೆಷಲಿ ಡೇ ಬೈ ಡೇ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ನ ಕ್ರೆಡಿಟ್ ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕೃಷಿಯ ಮೇಲಿನ ಸಾಲ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇನ್ 2011 and 2012 ಅಗ್ರಿಕಲ್ಚರ್ ಕ್ರೆಡಿಟ್ಸ್ 4.75 lakh crores. 2011 ಮತ್ತು 2012 ರಿಪೋರ್ಟ್ನಲ್ಲಿ 4.75 ಲಕ್ಷ ಕೋಟಿಯಷ್ಟು ಕೃಷಿಯ ಮೇಲೆ ಸಾಲ ಇತ್ತು ಭಾರತದಲ್ಲಿ. ಅಂಡ್ ಆಲ್ಸೋ ಅಗ್ರಿಕಲ್ಚರ್ ಕ್ರೆಡಿಟ್ ಆಸ್ increases day by day. In after 10 years, means in 2020, in 2021 agriculture credits it's reached to 15 lakh crores. 15 ಲಕ್ಷ ಕೋಟಿಗೆ ಭಾರತದಲ್ಲಿ ಕೃಷಿಯ ಸಾಲ ರೀಚ್ ಆಗಿದೆ. ಮತ್ತು ರೀಸೆಂಟ್ ರಿಪೋರ್ಟ್ನ ಪ್ರಕಾರ ಇನ್ 2024 ನಲ್ಲಿ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಕ್ರೆಡಿಟ್ಸ್ ಇಟ್ಸ್ ರೀಚ್ ಟು ಆಲ್ಮೋಸ್ಟ್ 18 lakh crores, 17 to 18 lakh crores. ಇಷ್ಟು ದಿನದಿಂದ ದಿನಕ್ಕೆ ಅಗ್ರಿಕಲ್ಚರ್ನ ಕ್ರೆಡಿಟ್, ಕೃಷಿಯ ಮೇಲಿನ ಸಾಲ ಜಾಸ್ತಿ ಆಗ್ತಾ ಇದೆ. ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ
ಇನ್ ಅಗ್ರಿಕಲ್ಚರ್ ಕ್ರೆಡಿಟ್ಸ್ ವಿತ್ ಅಲೋಕೇಟೆಡ್ ಸಬ್ಸಿಡಿ ಆಲ್ಸೋ, ಸಬ್ಸಿಡಿಯನ್ನು ಭಾರತದ ರೈತರಿಗೆ ಕೊಟ್ಟಿದ್ದಾರೆ. ಸುಮಾರು 25,000 ಕೋಟಿಯಷ್ಟು ಸಬ್ಸಿಡಿಯನ್ನೇ ಭಾರತದಲ್ಲಿ ರೈತರಿಗೆ ಕೊಡಲಾಗಿದೆ. ಅದರಿಂದ ಡೇ ಬೈ ಡೇ ಇನ್ ಇಂಡಿಯಾ ಅಗ್ರಿಕಲ್ಚರ್ ಕ್ರೆಡಿಟ್ ಇನ್ಕ್ರೀಸ್ಡ್ ಡೇ ಬೈ ಡೇ. ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ಸ್. ಭಾರತದಲ್ಲಿ ರೈತನಿಗೆ ಹಲವಾರು ರೀತಿಯ ಅಗ್ರಿಕಲ್ಚರ್ ಸಾಲವನ್ನ, ಕೃಷಿಯ ಮೇಲಿನ ಸಾಲವನ್ನ ಕೊಡಲಾಗ್ತಾ ಇದೆ. ಭಾರತದಲ್ಲಿ ಕೃಷಿಯ ಸಾಲವನ್ನ ವಿವಿಧ ಹಂತಗಳಲ್ಲಿ ಭಾರತದ ರೈತನಿಗೆ ಕೊಡಲಾಗ್ತಾ ಇದೆ. ಇಂಡಿಯಾ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ಸ್. ಅದರಲ್ಲಿ ಫಸ್ಟ್ ಟೈಪ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ ಶಾರ್ಟ್ ಟರ್ಮ್ ಕ್ರೆಡಿಟ್. ಕನ್ನಡದಲ್ಲಿ ಇದನ್ನ ಅಲ್ಪಾವಧಿ ಸಾಲ ಅಂತ ಕರೀತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಟಾಪಿಕ್. ಶಾರ್ಟ್ ಟರ್ಮ್ ಕ್ರೆಡಿಟ್, ಅಲ್ಪಾವಧಿ ಸಾಲ ಅಂತ ಕರೀತಾರೆ. ಇನ್ ಶಾರ್ಟ್ ಟರ್ಮ್ ಕ್ರೆಡಿಟ್, ಇಂಡಿಯನ್ ಫಾರ್ಮರ್ಸ್ ಅಪ್ಲೈ ಫಾರ್ ಕ್ರೆಡಿಟ್ಸ್ ಇನ್ ಸೆವೆರಲ್ ಬ್ಯಾಂಕ್ಸ್, purchasing of seeds, purchasing of fertilizers, and also purchasing of some other seeds, fertilizers, and also paying wages to herds workers. ಭಾರತದಲ್ಲಿ ಅಲ್ಪಾವಧಿ ಸಾಲವನ್ನ ಭಾರತದಲ್ಲಿ ರೈತ ತೆಗೆದುಕೊಳ್ತಾ ಇರತಕ್ಕಂಥದ್ದು, ಸಣ್ಣ ಸಣ್ಣ ಪ್ರಮಾಣದ ಕೃಷಿಯನ್ನ ಮಾಡ್ತಕ್ಕಂಥ ರೈತ ಅಲ್ಪಾವಧಿ ಸಾಲವನ್ನ ತೆಗೆದುಕೊಳ್ತಾ ಇದ್ದಾನೆ. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಕೃಷಿ ಬೀಜಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಫರ್ಟಿಲೈಸರ್ಸ್, ಗೊಬ್ಬರಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಕೂಲಿ ಕಾರ್ಮಿಕರಿಗೆ ವೇತನವನ್ನ ಕೊಡಲಿಕ್ಕೆ ಅಲ್ಪಾವಧಿ ಸಾಲವನ್ನ ಭಾರತದಲ್ಲಿ ರೈತ ಬ್ಯಾಂಕ್ಗಳಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ಫಾರ್ a period of less than 15 months. For a period of less than 15 months. ಈ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ, ಅಲ್ಪಾವಧಿ ಸಾಲವನ್ನ 15 ತಿಂಗಳ ಒಳಗಾಗಿ ಈ ಸಾಲವನ್ನ ಮರುಪಾವತಿ ಮಾಡಬೇಕು ಬ್ಯಾಂಕ್ ತೆಗೆದುಕೊಂಡ ನಂತರ. Such a loans are generally repaid after harvesting. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಅಲ್ಪಾವಧಿ ಸಾಲವನ್ನ ಸಣ್ಣ ಸಣ್ಣ ಪ್ರಮಾಣ ಸೀಡ್ಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ, ಫರ್ಟಿಲೈಸರ್ಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ, ಪೇಯಿಂಗ್ ವೇಜಸ್ ಟು ಸಮ್ ಅದರ್ ಹರ್ಡ್ಸ್ಮ್ಯಾನ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಈ ಸಣ್ಣ ಸಣ್ಣ ಚಟುವಟಿಕೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ತೆಗೆದುಕೊಂಡಂತ ಸಾಲವನ್ನ ಆ ಬೆಳೆ ಕಟಾವು ಮಾಡಿದ ನಂತರ ಆಫ್ಟರ್ ಹಾರ್ವೆಸ್ಟಿಂಗ್ ಬ್ಯಾಂಕ್ಗಳಿಗೆ ರೀಪೇ ಮಾಡಬೇಕಾಗತ್ತೆ. ಆದ್ರೆ ನಮ್ಮ ಭಾರತದ ರೈತರು ತೆಗೆದುಕೊಂಡಂತ ಸಾಲವನ್ನ ರೀಪೇ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಟೈಪ್ ಆಫ್ ಅನದರ್ ಟೈಪ್ ಆಫ್ ಅಗ್ರಿಕಲ್ಚರ್ ಕ್ರೆಡಿಟ್ಸ್, ದಟ್ ಈಸ್ ಮೀಡಿಯಂ ಟರ್ಮ್ ಕ್ರೆಡಿಟ್. ಮೀಡಿಯಂ ಟರ್ಮ್ ಕ್ರೆಡಿಟ್, ಕನ್ನಡದಲ್ಲಿ ಇದನ್ನ ಮಧ್ಯಮ ಅವಧಿಯ ಸಾಲ ಅಂತ ಕರೀತಾರೆ. ಫಾರ್ಮರ್ಸ್ ಫಾರ್ ಎ ಮೀಡಿಯಂ ಪೀರಿಯಡ್ ರೇಂಜ್ ಬಿಟ್ವೀನ್ 15 months to 5 years. ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಾರ್ಟ್ ಟರ್ಮ್ ಕ್ರೆಡಿಟ್ ನಲ್ಲಿ ಪೀರಿಯಡ್ ಲೆಸ್ ದ್ಯಾನ್ 15 months, 15 ತಿಂಗಳ ಒಳಗಾಗಿ ಅವನು ಸಾಲವನ್ನ ಮರುಪಾವತಿ ಮಾಡಬೇಕು. ಆದ್ರೆ ಮೀಡಿಯಂ ಟರ್ಮ್ ಕ್ರೆಡಿಟ್ಸ್ ನಲ್ಲಿ ಸಾಲವನ್ನ ಮರುಪಾವತಿಯನ್ನ 15 ತಿಂಗಳಿಂದ 5 ವರ್ಷಗಳ ಒಳಗಾಗಿ ಮೀಡಿಯಂ ಟರ್ಮ್ ಕ್ರೆಡಿಟ್ ಈ ಸಾಲವನ್ನ ಮರುಪಾವತಿಯನ್ನ ಬ್ಯಾಂಕ್ಗೆ ಅವನು ಮರುಪಾವತಿ ಮಾಡಬೇಕಾಗತ್ತೆ. ಅಂಡ್ ಆಲ್ಸೋ in medium term credit, very importantly, farmers apply for medium term credit, purchasing of cattle and also installation of pump sets and also other agriculture implementation. ಅತಿ ಹೆಚ್ಚಾಗಿ ಕ್ಯಾಟಲ್ಸ್, ಜಾನುವಾರುಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ಪಂಪ್ ಸೆಟ್ಸ್ ಗಳನ್ನ, ಹೊಸ ಹೊಸ ಬೋರ್ವೆಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿಸ್ಲಿಕ್ಕೆ, ಅಂಡ್ ಅದರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟೇಷನ್, ಬೇರೆ ಬೇರೆ ಕೃಷಿಯ ಚಟುವಟಿಕೆಯನ್ನ ಮಾಡಲಿಕ್ಕೆ ಭಾರತದಲ್ಲಿ ಮಧ್ಯಮ ಅವಧಿಯ ಸಾಲವನ್ನ ಭಾರತದಲ್ಲಿ ರೈತ ತೆಗೆದುಕೊಳ್ತಾ ಇದ್ದಾನೆ. ಇದರ ರೀಪೇ ಮಾಡಲಿಕ್ಕೆ ಟೈಮ್ ಪೀರಿಯಡ್ ಬಂದು 15 ತಿಂಗಳಿಂದ 5 ವರ್ಷಗಳಿಗೆ ಇರುತ್ತೆ. ಬಟ್ ನಾರ್ಮಲಿ ಇಟ್ಸ್ ಲಾರ್ಜರ್ ಇನ್ ಸೈಜ್ ದ್ಯಾನ್ ಶಾರ್ಟ್ ಟರ್ಮ್ ಕ್ರೆಡಿಟ್. ಅದರಿಂದ
ಈ ತರದ ಸಾಲವನ್ನು ಕೂಡ ಭಾರತದಲ್ಲಿ ರೈತ ಮರುಪಾವತಿ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅನದರ್ ಟೈಪ್ಸ್ ಆಫ್ ಕ್ರೆಡಿಟ್ಸ್, ದಟ್ ಈಸ್ ಲಾಂಗ್ ಟರ್ಮ್ ಕ್ರೆಡಿಟ್. ಲಾಂಗ್ ಟರ್ಮ್ ಕ್ರೆಡಿಟ್ ಕನ್ನಡದಲ್ಲಿ ದೀರ್ಘಾವಧಿ ಸಾಲ ಅಂತೇಳಿ ಕರೀತಾರೆ. ದ ಟೈಮ್ ಪೀರಿಯಡ್ ಆಫ್ ಲಾಂಗ್ ಟರ್ಮ್ ಕ್ರೆಡಿಟ್ ಮೋರ್ ದ್ಯಾನ್ 5 years. 5 ವರ್ಷಕ್ಕಿಂತ ಮೇಲ್ಪಟ್ಟು ಈ ಸಾಲವನ್ನ ಮರುಪಾವತಿ ಮಾಡಬಹುದು. ಈ ಲಾಂಗ್ ಟರ್ಮ್ ಕ್ರೆಡಿಟ್ಸ್ ಅನ್ನ ಭಾರತದಲ್ಲಿ ರೈತ ಪರ್ಚೇಸಿಂಗ್ ಆಫ್ ಬೈಯಿಂಗ್ ಅಡಿಷನಲ್ ಲ್ಯಾಂಡ್ಸ್, ಮತ್ತಷ್ಟು ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದ್ದಾನೆ ಭಾರತದಲ್ಲಿ ರೈತ. ಎನಿ ಪರ್ಮನೆಂಟ್ ಇಂಪ್ಲಿಮೆಂಟೇಷನ್ ಆನ್ ಲ್ಯಾಂಡ್, ಶಾಶ್ವತವಾಗಿ ಕೃಷಿಯನ್ನ ಅಭಿವೃದ್ಧಿ ಮಾಡಿಸ್ಲಿಕ್ಕೆ, ಕೃಷಿ ಭೂಮಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಭಾರತದಲ್ಲಿ ರೈತ ಲಾಂಗ್ ಟರ್ಮ್ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ. ಅಂಡ್ ಆಲ್ಸೋ ಟು ಇಂಪ್ರೂವ್ಮೆಂಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್, ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು ಅಂತೇಳಿ ಲಾಂಗ್ ಟರ್ಮ್ ಕ್ರೆಡಿಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ ಭಾರತದಲ್ಲಿ ರೈತ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗಿ ಈ ಲಾಂಗ್ ಟರ್ಮ್ ಕ್ರೆಡಿಟ್ಸ್ ಅನ್ನ ತೆಗೆದುಕೊಳ್ತಾ ಇರ್ತಕ್ಕಂಥ ರೈತನು ಕೂಡ ಅಮೌಂಟ್ ಅನ್ನ ರೀಪೇ ಮಾಡ್ತಾ ಇಲ್ಲ. ಅದರಿಂದ ಭಾರತದಲ್ಲಿ ಅತಿ ಹೆಚ್ಚಾಗಿ ಅಗ್ರಿಕಲ್ಚರ್ ನ ಸಾಲ, ಕೃಷಿಯ ಮೇಲಿನ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಸರ್ಕಾರಗಳಿಗೂ ಕೂಡ ರೈತರ ಮೇಲೆ ವಿಶೇಷ ಕಾಳಜಿ ಇದೆ. ನೀವು ಗಮನಿಸಿರ್ಬೋದು, ಯಾವುದೇ ಹೊಸ ಸರ್ಕಾರಗಳು ಬಂದಾಗ ಅವರ ಮ್ಯಾನಿಫೆಸ್ಟೋದಲ್ಲಿ, ಅವರ ಪ್ರಣಾಳಿಕೆಯಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂಥದ್ದು ಮೊದಲನೇ ಲೈನ್ ಇರುತ್ತೆ. ಆದ್ರಿಂದ ಈ ಶಾರ್ಟ್ ಟರ್ಮ್ ಕ್ರೆಡಿಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು, ಮೀಡಿಯಂ ಟರ್ಮ್ ಕ್ರೆಡಿಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು, ಲಾಂಗ್ ಟರ್ಮ್ ಕ್ರೆಡಿಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ರೈತರು ಸರ್ಕಾರಕ್ಕೆ ಅಥವಾ ಬ್ಯಾಂಕ್ಗಳಿಗೆ ಅದನ್ನ ರೀಪೇ ಮಾಡ್ತಾ ಇಲ್ಲ. ಆದ್ರಿಂದ ಅಗ್ರಿಕಲ್ಚರ್ ನ ಕ್ರೆಡಿಟ್ಸ್ ಡೇ ಬೈ ಡೇ ಇಟ್ಸ್ ಇನ್ಕ್ರೀಸಸ್. ಕ್ರೆಡಿಟ್ ಫೆಸಿಲಿಟಿ ಆಫ್ ಫಾರ್ಮರ್ಸ್. ಕ್ರೆಡಿಟ್ ಫೆಸಿಲಿಟಿ ಟು ಫಾರ್ಮರ್ಸ್. ರೈತರಿಗೆ ಸಾಲ ಸೌಲಭ್ಯವನ್ನ ಯಾವ ರೀತಿ ಕೊಡಲಾಗ್ತಾ ಇದೆ? ವೆರಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ಒನ್, ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್, the main aim of this Kisan credit card provides short term credit to farmers. ಅತಿ ಹೆಚ್ಚಾಗಿ ಅಲ್ಪಾವಧಿ ಸಾಲವನ್ನ ಕೊಡ್ಲಿಕ್ಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಗಳು ಹೆಲ್ಪ್ ಆಗ್ತಾ ಇದೆ. ಅಂಡ್ ಆಲ್ಸೋ ಗವರ್ನಮೆಂಟ್ ಸಿಂಪ್ಲಿಫೈ ದಿ ಅಪ್ಲಿಕೇಶನ್ ಪ್ರೋಸೆಸ್ ಆಲ್ಸೋ. ಅತಿ ಹೆಚ್ಚಾಗಿ ಈ ಅರ್ಜಿಯನ್ನ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಸರಳಗೊಳಿಸಲಾಗಿದೆ. ಟು ಇನ್ಕ್ರೀಸ್ ದಿ ಇಂಟ್ರೆಸ್ಟ್ ರೇಟ್ ಅಮಾಂಗ್ ದಿ ಫಾರ್ಮರ್ಸ್, ರೀಪೇಮೆಂಟ್ ಈಸ್ ಆಲ್ಸೋ ಸಿಂಪ್ಲಿಫೈಡ್. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಹಣವನ್ನ ಮರುಪಾವತಿ ಮಾಡ್ತಕ್ಕಂಥ ಕ್ರಿಯೆಯನ್ನು ಕೂಡ ಸರಳಗೊಳಿಸಲಾಗಿದೆ. ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ರೆಡ್ಯೂಸ್ ದಿ ಫಾರ್ಮರ್ಸ್ ಡೆಬಿಟ್ ಬರ್ಡನ್, ರೈತರಿಗೆ ಸಾಲದ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೆಲ್ಪ್ ಆಗ್ತಾ ಇದೆ ಭಾರತದಲ್ಲಿ. ಮತ್ತೆ ಇನ್ನೊಂದು ಕ್ರೆಡಿಟ್ ಫೆಸಿಲಿಟಿ ಆಫ್ ಫಾರ್ಮರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಲೋನ್. ಇನ್ವೆಸ್ಟ್ಮೆಂಟ್ ಲೋನ್ ಅಂದ್ರೆ ಕನ್ನಡದಲ್ಲಿ ಹೂಡಿಕೆ ಸಾಲ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ಮೋಸ್ಟ್ ಆಫ್ ದಿ ಇಂಡಿಯನ್ ಫಾರ್ಮರ್ಸ್ ಅಪ್ಲೈ ಫಾರ್ ಇನ್ವೆಸ್ಟ್ಮೆಂಟ್ ಲೋನ್, ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್. ವಿಚ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಮೀನ್ಸ್ irrigation, agriculture mechanization, and also land development, and also plantation, and also horticulture. Very important agi ಇನ್ವೆಸ್ಟ್ಮೆಂಟ್ ಲೋನ್, ಹೂಡಿಕೆ ಸಾಲವನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ, ಹೂಡಿಕೆಯ ಉದ್ದೇಶಕ್ಕೆ ಭಾರತದಲ್ಲಿ ರೈತ ಈ ಸಾಲವನ್ನ ತೆಗೆದುಕೊಳ್ತಾ ಇದ್ದಾನೆ. ಅವನು ಯಾವ ಬೆಳೆಗಳಿಗೆ ಯಾವ್ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾನೆ, ಎಸ್ಪೆಷಲಿ ಇರಿಗೇಷನ್, ನೀರಾವರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಭಾರತದಲ್ಲಿ ರೈತ.
ಅಗ್ರಿಕಲ್ಚರ್ ಮೆಕನೈಸೇಷನ್ಗೆ, ಕೃಷಿಯ ಯಂತ್ರೋಪಕರಣಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ಸ್ ಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ಬೇರೆ ಬೇರೆ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗ್ತಕ್ಕಂಥ ಮಿಷಿನ್ಸ್ ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ಗೆ, ಆ ಕೃಷಿ ಭೂಮಿಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಭಾರತದಲ್ಲಿ ರೈತ. ಮತ್ತೆ ಪ್ಲಾಂಟೇಶನ್, ತೋಟಗಾರಿಕೆಯನ್ನ ಮಾಡಲಿಕ್ಕೂ ಕೂಡ ಭಾರತದಲ್ಲಿ ಈ ಹೂಡಿಕೆ ಸಾಲವನ್ನ ತೆಗೆದುಕೊಳ್ತಾ ಇದ್ದಾನೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಟಿಕಲ್ಚರ್ ಮಾಡಲಿಕ್ಕೆ, ತೋಟಗಾರಿಕೆಯನ್ನ ಮಾಡಲಿಕ್ಕೆ ಭಾರತದಲ್ಲಿ ರೈತ ಇನ್ವೆಸ್ಟ್ಮೆಂಟ್ ಲೋನ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಇಂಟರೆಸ್ಟ್ ಸಬ್ವೆನ್ಷನ್ ಸ್ಕೀಮ್. ಕನ್ನಡದಲ್ಲಿ ಇದನ್ನ ಬಡ್ಡಿ ಉಪದಾನ ಯೋಜನೆ ಅಂತ ಕರೀತಾರೆ. ಇಂಟರೆಸ್ಟ್ ಸಬ್ವೆನ್ಷನ್ ಸ್ಕೀಮ್, ಇದೆಲ್ಲ ಕ್ರೆಡಿಟ್ ಫೆಸಿಲಿಟಿ ಆಫ್ ಫಾರ್ಮರ್ಸ್ ನಲ್ಲಿ ಬರುತ್ತೆ. ನಾನು ಒಂದು 3-4 ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇನೆ. ಇಂಟರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ನಲ್ಲಿ ಏಮ್ ಟು ಪ್ರೊವೈಡ್ ಶಾರ್ಟ್ ಟರ್ಮ್ ಕ್ರೆಡಿಟ್. ಶಾರ್ಟ್ ಟರ್ಮ್ ಕ್ರೆಡಿಟ್ ಟು ಫಾರ್ಮರ್ಸ್ ಅಟ್ ಸಬ್ಸಿಡಿ ಇಂಟ್ರೆಸ್ಟ್ ರೇಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಪಾವಧಿ ಸಾಲವನ್ನ ತೆಗೆದುಕೊಳ್ಳಿಕ್ಕೆ ಇಂಟರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅಡಿನಲ್ಲಿ ಅಲ್ಪಾವಧಿ ಸಾಲವನ್ನ ತೆಗೆದುಕೊಳ್ತಾ ಇದ್ದಾನೆ ಭಾರತದಲ್ಲಿ ರೈತ. ದಿಸ್ ಇಂಟರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಪಾಲಿಸಿ ಕೇಮ್ ಫೋರ್ಸ್ ಎಫೆಕ್ಟ್ ವಿತ್ ಖಾರಿಫ್ ಸೀಸನ್. ಅತಿ ಹೆಚ್ಚಾಗಿ ಖಾರಿಫ್ ಸೀಸನ್ ಅಂಡರ್ ನಲ್ಲಿ ಬರ್ತಕ್ಕಂಥದ್ದು. ದಿಸ್ ಸ್ಕೀಮ್ ಇಂಪ್ಲಿಮೆಂಟೆಡ್ in India around 2020, but still today interest subvention scheme is there in India. And also to save the farmers or to improve the income of farmers, ರೈತರನ್ನ ರಕ್ಷಣೆ ಮಾಡಬೇಕು, ರೈತರ ಆದಾಯವನ್ನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಏಕೆಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕೃಷಿಯ ಸಾಲ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಭಾಗ ಆದ್ರೆ ಭಾರತದಲ್ಲಿ ರೈತ ಅತಿ ಹೆಚ್ಚು ಸೂಸೈಡ್ ಅಟೆಂಪ್ಟ್ಸ್ ಗಳಾಗ್ತಾ ಇದೆ. ಅದಕ್ಕೆ ಮೇಜರ್ ಕಾರಣವನ್ನ ಎಲ್ಲರೂ ಕೊಡ್ತಾ ಇರ್ತಕ್ಕಂಥದ್ದು, ರೈತ ಸಾಲವನ್ನ ಮಾಡಿ ಸೂಸೈಡ್ ಮಾಡ್ಕೊಂಡ ಅಂತೇಳಿ ಅತಿ ಹೆಚ್ಚು ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ರೈತನನ್ನ ರಕ್ಷಣೆ ಮಾಡಬೇಕು, ಆ ರೈತನ ಇನ್ಕಮ್ ಆದಾಯವನ್ನ ಜಾಸ್ತಿ ಮಾಡಬೇಕು. ಟು ಸೇವ್ ದಿ ಫಾರ್ಮರ್ಸ್ ಅಂಡ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಫಾರ್ಮರ್ಸ್ ಇನ್ಕಮ್, ಗವರ್ನಮೆಂಟ್ ಆಫ್ ಇಂಡಿಯಾ ಲಾಂಚ್ಡ್ ಪ್ರಧಾನ ಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಅಂತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದೆ. ದ ಮೇನ್ ಇಂಟೆನ್ಷನ್ ಆಫ್ ದಿ ಸ್ಕೀಮ್ ಟು ಸೇವ್ ದಿ ಇಂಡಿಯನ್ ಫಾರ್ಮರ್ಸ್. ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ದಿಸ್ ಅಂಬ್ರೆಲಾ ಸ್ಕೀಮ್. ಆಕ್ಚುಲಿ ಅಂಬ್ರೆಲಾ ಸ್ಕೀಮ್ ಮೀನ್ಸ್ ಹಲವಾರು ಉಪಯೋಜನೆಗಳು ಒಂದು ಮೈನ್ ಸ್ಕೀಮ್ ಅಂಡರ್ ನಲ್ಲಿ ಬಂದ್ರೆ, ಒಂದು ಮೈನ್ ಸ್ಕೀಮ್ ಹ್ಯಾವ್ ಮೆನಿ ಸಬ್ ಸ್ಕೀಮ್ಸ್, ಅದನ್ನ ಅಂಬ್ರೆಲಾ ಸ್ಕೀಮ್ ಅಂತೇಳಿ ಕರೀತಾರೆ. ದ ಮೇನ್ ಏಮ್ ಆಫ್ ದಿ ಸ್ಕೀಮ್, ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್, ಈ ಸ್ಕೀಮ್ ನ ಉದ್ದೇಶ, ದ ಮೇನ್ ಏಮ್ ಆಫ್ ದಿ ಸ್ಕೀಮ್ ಎನ್ಶೂರಿಂಗ್ ರಿಮ್ಯುನರೇಟಿವ್ ಪ್ರೈಸ್ ಆಫ್ ದಿ ಫಾರ್ಮರ್ಸ್. ರಿಮ್ಯುನರೇಟಿವ್ ಪ್ರೈಸ್ ಆಫ್ ದಿ ಫಾರ್ಮರ್ಸ್. ಬೆಲೆ ಖಾತ್ರಿಪಡಿಸುವ ಗುರಿಯನ್ನ ಹೊಂದಿರತಕ್ಕಂತ ಸ್ಕೀಮ್ ಇದು, ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್. ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಪ್ರೈಸ್ ಸಪೋರ್ಟ್, ಟು ಕಾನ್ಸಂಟ್ರೇಟ್ ಆನ್ ಪ್ರೈಸ್ ಸಪೋರ್ಟ್ ಆಲ್ಸೋ, ರೈತರಿಗೆ ಬೆಂಬಲ ಬೆಲೆ ಯೋಜನೆಯನ್ನ ಕೊಡ್ಲಿಕ್ಕೆ, ಟು price support and also price deficiency payment scheme. The main aim of this scheme, Pradhana Mantri Annadat Arya Sanrakshana Abhiyan, ensuring remunerative price of the farmers. Bele Katri Padisuva Guriyanna ee scheme hondide. And also helpful for price support, Bembala Bele Yojanegu kuda help aagta ide ee scheme. And also price deficiency payment scheme, ಬೆಲೆ ಕೊರತೆ ಪಾವತಿ ಯೋಜನೆ ಅಂತೇಳಿ ಕರೀತಾರೆ, ಇದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ದಿಸ್ ಪ್ರಧಾನಮಂತ್ರಿ
Annadaat Arya Sanrakshana Abhiyan. It's helpful for transportation and also storage expenses. ಅತಿ ಹೆಚ್ಚಾಗಿ ಭಾರತದಲ್ಲಿ ರೈತನಿಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಆಲ್ಸೋ ಸ್ಟೋರೇಜ್ ಎಕ್ಸ್ಪೆನ್ಸಸ್, ಸಾರಿಗೆ ಮತ್ತು ಸಂಗ್ರಹಣೆಯ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದನ್ನ ಈ ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಅಂತಕ್ಕಂಥ ಸ್ಕೀಮ್ ನ ಮುಖಾಂತರ ರೈತನಿಗೆ ಸಹಕಾರವನ್ನ ಮಾಡಲಾಗ್ತಾ ಇದೆ ಆ ವಿಷಯದಲ್ಲಿ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ಲಿ, another main intention of this Pradhan Mantri Annadaat Arya Sanrakshana Abhiyan to protect the farmers' income. To protect the farmers' income, ಅತಿ ಹೆಚ್ಚಾಗಿ ರೈತರ ಆದಾಯವನ್ನ ಕಾಪಾಡಲಿಕ್ಕೆ, ರಕ್ಷಣೆಯನ್ನ ಮಾಡಲಿಕ್ಕೆ ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಅಂತಕ್ಕಂಥ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿದೆ. ದಿ ಸ್ಕೀಮ್ ಎಕ್ಸ್ಪೆಕ್ಟೆಡ್ ಟು ಗೋ ಲಾಂಗ್ ವೇ ಟುವರ್ಡ್ಸ್ ದಿ ವೆಲ್ಫೇರ್ ಆಫ್ ದಿ ಫಾರ್ಮರ್ಸ್. ಲಾಂಗ್ ವೇ ಟುವರ್ಡ್ಸ್ ದಿ ವೆಲ್ಫೇರ್ ಆಫ್ ದಿ ಫಾರ್ಮರ್ಸ್. ಹೆಚ್ಚಾಗಿ ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಅಂತಕ್ಕಂಥ ಸ್ಕೀಮು ಬಹಳ ದೂರ ಸಾಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಸ್ಕೀಮು ಮತ್ತು ರೈತರಿಗೆ ಅತಿ ಹೆಚ್ಚು ಆದಾಯ, ಪ್ರೊಟೆಕ್ಟಿಂಗ್ ಫಾರ್ಮರ್ಸ್ ಇನ್ಕಮ್, ರೈತರಿಗೆ ಆದಾಯವನ್ನ ಹೆಚ್ಚಿಸಬೇಕು ಅಂತಕ್ಕಂಥ ಸ್ಕೀಮು. ಅಂಡ್ ಆಲ್ಸೋ ಲಾಂಗ್ ವೇ ಟುವರ್ಡ್ಸ್ ದಿ ವೆಲ್ಫೇರ್ ಆಫ್ ದಿ ಫಾರ್ಮರ್ಸ್. ಭಾರತದ ರೈತರ ಕಲ್ಯಾಣಕ್ಕೋಸ್ಕರ ಈ ಸ್ಕೀಮ್ ಅನ್ನ ಭಾರತದಲ್ಲಿ ಲಾಂಚ್ ಮಾಡಲಾಗಿದೆ. ಆದ್ರಿಂದ ರೈತರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವರ ಆದಾಯವನ್ನ ಹೆಚ್ಚಿಸಲಿಕ್ಕೆ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವಿಷಯಕ್ಕೆ ಬಂದಾಗ ಮತ್ತು ಅತಿ ಹೆಚ್ಚಾಗಿ ಸ್ಟೋರೇಜ್ ಎಕ್ಸ್ಪೆನ್ಸಸ್, ಕನ್ನಡದಲ್ಲಿ ಇದನ್ನ ಸಂಗ್ರಹಣೆ ವೆಚ್ಚವನ್ನ ಭರಿಸಲಿಕ್ಕೆ ಪ್ರಧಾನಮಂತ್ರಿ ಅನ್ನದಾತ್ ಆರ್ಯ ಸಂರಕ್ಷಣಾ ಅಭಿಯಾನ್ ಅಂತಕ್ಕಂಥ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿದೆ. ಇದರಿಂದ ಸಾಕಷ್ಟು ಸರ್ಕಾರ ಈ ತರದ ಸಾಕಷ್ಟು ಸ್ಕೀಮ್ಸ್ಗಳೇ, ಅದರಲ್ಲಿ ಒಂದು ಸ್ಕೀಮ್ ಅನ್ನ ಮಾತ್ರ ನಾನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಷ್ಟೇ. ಅದರಿಂದ ರೈತರನ್ನ ರಕ್ಷಣೆ ಮಾಡಬೇಕಾಗಿದೆ, ರೈತರ ಸಾಲದ ಹೊರೆಯನ್ನ ನಾವು ಕಡಿಮೆ ಮಾಡಬೇಕಾಗಿದೆ. ಅದು ಸರ್ಕಾರಗಳ ಜವಾಬ್ದಾರಿ, ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಭಾವಿಸ್ತಾ, ಈ ಅಗ್ರಿಕಲ್ಚರ್ ಕ್ರೆಡಿಟ್ ಪಾಲಿಸಿ ಅಂತಕ್ಕಂಥ ಈ ಟಾಪಿಕ್ ತಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ಭಾವಿಸ್ತಾ, ಮತ್ತು ಮೇನ್ಸ್ ನಲ್ಲಿ ಅಗ್ರಿಕಲ್ಚರ್ ಕ್ರೆಡಿಟ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಇನ್ಸ್ಟಾ KS ತಂಡ ಈ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಕೂಡ ತಮಗೆ ಬೋಧನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರತಿನಿತ್ಯ ಮಾಡ್ತಾ ಇದೆ. ಆದ್ರಿಂದ ಈ ಟಾಪಿಕ್ ತಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅನ್ಕೊಂಡಿದ್ದೇನೆ. ಈ ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ಕಾರ.